ಅನಾದಿ ಕಾಲದಿಂದಲೂ ಉಪಕಸುಬಾಗಿ ಬಂದಿದ್ದ ಕೋಳಿ ಸಾಕಾಣಿಕೆ ಇಂದು ಒಂದು ಸ್ವತಂತ್ರ ಉದ್ದಿಮೆಯಾಗಿ ಬೆಳೆದು ನಿಂತಿದೆ. ಕಡಿಮೆ ಖರ್ಚಿನಲ್ಲಿ ಮತ್ತು ಸುಲಭವಾಗಿ ಕೈಗೊಳ್ಳಬಹುದಾದ ಈ ಕೋಳಿ ಸಾಕಾಣಿಕೆಯ ತಾಂತ್ರಿಕತೆಗಳ ಬಗ್ಗೆ ತಜ್ಞರಾದ ಡಾಕ್ಟರ್ ಟಿ.ಎನ್. ಕೃಷ್ಣಮೂರ್ತಿಯವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ಮೊದಲಿಂದಲೂ ರೈತ ಸಮುದಾಯಕ್ಕೆ ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿಕೊಂಡಿರುವಂಥ ರೈತರಿಗೆ ಒಂದು ಮೊಟ್ಟೆ ಉತ್ಪಾದನೆ ಆಗಿರ್ಬೋದು, ಮಾಂಸ ಉತ್ಪಾದನೆ ಆಗಿರ್ಬೋದು, ಅಥವಾ ಸಣ್ಣ ಪ್ರಮಾಣದಲ್ಲಿ ಒಂದು ನಾಟಿ ಕೋಳಿ ಸಾಕಾಣಿಕೆ ಇರ್ಬೋದು. ಈ ಎಲ್ಲ ಇದರಲ್ಲೂ ರೈತರಿಗೆ ತನ್ನದೇ ಆದಂತಹ ಒಂದು ವೈಜ್ಞಾನಿಕ ಮಾಹಿತಿಯನ್ನು ತರಬೇತಿ ಮುಖಾಂತರ ರೈತರಿಗೆ ಮೊದಲಿಂದನೂ ಕೊಡ್ತಾ ಬರ್ತಾ ಇದ್ದೀವಿ ಈ ಡಿಪಾರ್ಟ್ಮೆಂಟ್ ಮುಖಾಂತರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಆಲ್ಮೋಸ್ಟ್ 35 ವರ್ಷಗಳ ಹಿಂದೆ ನಾವು ರೈತ ಸಮುದಾಯಕ್ಕೆ, ಅದರಲ್ಲೂ ಸಣ್ಣ ರೈತರು, ಅತಿ ಸಣ್ಣ ರೈತರಿಗೆ ಒಂದು ಹಿತ್ತಲಲ್ಲಿ ಸಣ್ಣ ಪ್ರಮಾಣದಲ್ಲಿ ಕೋಳಿ ಸಾಕಾಣಿಕೆ ಮಾಡಲು ನಾವು ರೈತರಿಗಾಗಿ ಹಿತ್ತಲಿಗೋಸ್ಕರನೇ ಗಿರಿರಾಜ ಕೋಳಿ ತಳಿಯನ್ನು ಅಭಿವೃದ್ಧಿಪಡಿಸಿದ್ವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಅದು ಎಲ್ಲರ ಮನೆ ಮಾತಾಯಿತು. ಸುಮಾರು 35 ವರ್ಷಗಳ ಹಿಂದೆ ಬಿಡುಗಡೆ ಮಾಡಿದಂತಹ ತಳಿ ನಮ್ಮ ದೇಶದಲ್ಲೇ ಅಲ್ಲ, ಹೊರದೇಶಗಳಲ್ಲೂ ಶ್ರೀಲಂಕಾ, ಬಾಂಗ್ಲಾದೇಶ್ ಎಲ್ಲ ನಮ್ಮ ಏನು ಫೆರಿಫೆರಲ್ ಕಂಟ್ರೀಸ್ ಇದೆ ಎಲ್ಲ ಇದರಲ್ಲೂ ತುಂಬ ಪ್ರಸಿದ್ಧಿ ಆಯಿತು. ಗಿರಿರಾಜ ಕೋಳಿ ತಳಿಯ ಗುಣಲಕ್ಷಣ ಯಾಕದು ಹೆಚ್ಚು ಪ್ರಸಿದ್ಧಿ ಆಯಿತು ಅಂದರೆ, ಅದು ನಾಟಿ ಕೋಳಿ ಥರನೇ ಎಲ್ಲ ಹೊಂದ್ಕೊಂಡ್ಬಿಡ್ತು ಬೇಗ. ಸೊ ತನ್ನ ಆಹಾರ ತಾನೇ ಹುಡ್ಕೊಳ್ತಾ ಇತ್ತು. ನಾಟಿ ಕೋಳಿಗೆ ಇರೋವಂಥ ಒಂದು ಏನು ಬ್ಯೂಟಿಫುಲ್ ಪ್ಲೂಮೇಜ್ ಅಂತೀವಿ ನಾವು, ಕಲರ್ ಅಂತೀವಿ ಫೆದರ್ಸ್ದು, ಅದು ಗಿರಿರಾಜ ಕೋಳಿಗಳಿಗೆ ಇರ್ತಿತ್ತು. ಮತ್ತು ಯಾವುದೇ ರೋಗಗಳು ಬರ್ತಿರಲಿಲ್ಲ.